ಬೆಳಗಾವಿಯ ಮಹಾನಗರ ಪಾಲಿಕೆಯ ಸ್ಥಾಯಿ ಸಮಿತಿ ಸಭೆಗೆ ಗೈರು ಹಾಜರಾದ ಅಧಿಕಾರಿಗಳ ವಿರುದ್ಧ ಪಾಲಿಕೆಯ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಸಭೆಯನ್ನು ಏಪ್ರಿಲ್ 15ಕ್ಕೆ ಮುಂದೂಡಲಾಯಿತು. ಬುಧವಾರ ನಗರ ಯೋಜನೆ ಮತ್ತು ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಮಾಧವಿ ರಾಘೋಜಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಅಸಮಾಧಾನ ಹೊರಹಾಕಿದರು. ಪಾಲಿಕೆಯ ಸದಸ್ಯ ಸಾಯಿನ್ ಪಠಾಣ್ ಮಾತನಾಡಿ, ಸ್ಥಾಯಿ ಸಮಿತಿ ಸಭೆಗೆ ಗೈರು ಹಾಜರಾಗಿರುವ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕು. ಸಭೆಗೆ ಬರಲು ಆಗದ ಅಧಿಕಾರಿಗಳ ನಡೆ ಸರಿಯಾದುದಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಅಧಿಕಾರಿಗಳಿಗೆ ಸಭೆಗೆ ಬರಲು ಆಗದಿದ್ದರೆ ಸ್ಥಾಯಿ ಸಮಿತಿ ಅಧ್ಯಕ್ಷರ ಗಮನಕ್ಕೆ ತಂದಿದ್ದರೆ ಸಭೆಯನ್ನ ಮುಂದಕ್ಕೆ ಹಾಕಲಾಗುತ್ತಿತ್ತು. ಪಾಲಿಕೆಯ ಕೆಲ ಅಧಿಕಾರಿಗಳು ರಾಜಕೀಯ ಮಾಡಿ ಕಾಲಹರಣ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಇವತ್ತು PWD ಸ್ಟ್ಯಾಂಡಿಂಗ್ ಕಮಿಟಿ ಮೀಟಿಂಗ್ ಇತ್ತು. ಪ್ರತಿ ಮೀಟಿಂಗ್ ಈ ಸಲನೂ ಯಾರೂ ಮ್ಯಾಕ್ಸಿಮಮ್ ಆಫೀಸರ್ಸ್ ಬಂದಿಲ್ಲ. ಕೇಳಿದರೆ ಉತ್ತರನೂ ಕೊಟ್ಟಿಲ್ಲ, ಅವರು ಚೇರ್ಮನ್ಗೆ ಇನ್ಫಾರ್ಮೇ ಮಾಡಿಲ್ಲ. ಹಾಗಾಗಿ ಮೀಟಿಂಗ್ ಪೋಸ್ಟ್ಪೋನ್ ಮಾಡೀವಿ. ಇದು ಒಂದೇ ಮೀಟಿಂಗ್ ಅಲ್ಲ, ಫ್ರಮ್ ಲಾಸ್ಟ್ 3 years ಯಾವುದೂ ಆಫೀಸರ್ಸ್ ಸೀರಿಯಸ್ ಆಗಿ ಡೆವಲಪ್ಮೆಂಟಕ್ಕೆ ಬಂದು ಚರ್ಚೆ ಮಾಡ್ತಾ ಇಲ್ಲ. ರೀಸನ್ಸ್ ಕೇಳಿದ್ರು ನಾವು ಬೆಂಗಳೂರು, ಮುಂಬೈ, ದಿಲ್ಲಿ ಆ ಥರ ಇದೆಲ್ಲ ಆನ್ಸರ್ಸ್ ಇದೆ. ಹಾಗಾಗಿ ನೆಕ್ಸ್ಟ್ ಮೀಟಿಂಗ್ 15th ಇಟ್ಟಿವಿ. ನೋಡೋಣ, ಆ ಮೀಟಿಂಗಿಗೆ ಬರ್ತಾರೆ, ಅದೇ ಮೀಟಿಂಗಿಗೆ ಮತ್ತೆ ಪಾಲಿಟಿಕ್ಸ್ ಮಾಡ್ತಾರೋ ನೋಡೋಣ. ಪಾಲಿಕೆಯ ಕಂದಾಯ ಆಯುಕ್ತ ಸಿದ್ದು ಹಲ್ಲೋಳಿ, ಬೆಳಗಾವಿಯ ಸದಾಶಿವನಗರದ ಅಭಿವೃದ್ಧಿ, ಸ್ಮಾರ್ಟ್ ಸಿಟಿಯ ಹೂವಿನ ಕುಂಡಗಳನ್ನು ತೆರವು, ನಗರದ ರಸ್ತೆಯ ಅಭಿವೃದ್ಧಿ ಪಡಿಸುವುದರ ಕುರಿತು ಹಿಂದಿನ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯವನ್ನು ಸಭೆಯ ಮುಂದೆ ಇಟ್ಟರು. ಅದನ್ನು ಪಾಸ್ ಮಾಡಿದರು. ಆಡಳಿತ ಪಕ್ಷದ ನಾಯಕ ಸಂತೋಷ್ ಪೇಡ್ನೇಕರ್, ದೀಪಾಲಿ ಟೋಪಗಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕುಲ್ಕರ್, KMM ನ್ಯೂಸ್, ಬೆಳಗಾವಿ. ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.